ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನನ್ನ ಚಾಯ ಇವನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಈಗ ನಿಮಗೆ ಎಲ್ಲ ಪೋರ್ಷನ್ಸ್ ಮುಗ್ದಿದೆ, ಥಿಯರಿ ಆಗಿದೆ, ಪ್ರಾಕ್ಟಿಕಲ್ಸ್ ಆಗಿದೆ, ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಎಕ್ಸಾಮ್ಗೆ ಯಾವ ರೀತಿ ನಾನು ಪ್ರಿಪೇರ್ ಆಗಬೇಕು ಅಂದರೆ ಯಾವ್ಯಾವ ಚಾಪ್ಟರ್ಸ್ ಇದೆ, ಆ ಚಾಪ್ಟರ್ ಮೇಲೆ ಯಾವ್ಯಾವ ಕ್ವಶನ್ಸ್ ಪ್ರಾಬಬಲ್ ಕ್ವಶನ್ಸ್ ಬರ್ಬೋದು, ಆ ಬೇಸಿಸ್ ಮೇಲೆ ನೀವು ಓದ್ಕೊಂಡು ಔಟ್ ಆಫ್ ಔಟ್ ತೆಗೆಯೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಫಾರ್ ಸ್ಟೀರಿಯೋ ಕೆಮಿಸ್ಟ್ರಿ, ಒನ್ ಆಫ್ ದಿ ಟಾಪಿಕ್ ಇನ್ ಥರ್ಡ್ ಸೆಮಿಸ್ಟರ್ NEP ಪ್ರಕಾರ ತೊಗೊಂಡಿದ್ರೆ, ನೀವು DSc ಕೆಮಿಸ್ಟ್ರಿ ಅಂತ ತೊಗೊಂಡಿದ್ರೆ, ಅನಾಲಿಟಿಕಲ್ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದ್ದರೆ ಅದರಲ್ಲಿ ಒಂದು ಚಾಪ್ಟರ್ ಬರುತ್ತೆ ಸ್ಟೀರಿಯೋ ಕೆಮಿಸ್ಟ್ರಿ ಅಂತ. ಆ್ಯಕ್ಚುಲಿ ಅದರಲ್ಲಿ 2 ಪಾರ್ಟ್ ಇದೆ. ಒಂದಕ್ಕೆ ಜಮೆಟ್ರಿಕಲ್ ಐಸೋಮರಿಸಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಪ್ಟಿಕಲ್ ಐಸೋಮರಿಸಮ್ ಅಂತ ಹೇಳ್ತೀವಿ. ಅದರಲ್ಲಿ ಇವತ್ತು ನಾನು ಜಮೆಟ್ರಿಕಲ್ ಐಸೋಮರಿಸಮ್ ಬಗ್ಗೆ ಯಾವ ಪ್ರಾಬಬಲ್ ಕ್ವಶನ್ಸ್ ಯಾವ್ದು ಕೇಳ್ಬೋದು, ಹೇಗೆ ಕೇಳ್ಬೋದು ಅದನ್ನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡ್ಕೋಬೇಕು, ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ನಾನು ಸ್ಮಾರ್ಟಾಗಿ ಓದ್ಕೋಬೇಕಾಗತ್ತೆ. ಟೋಟಲ್ ನಂಬರ್ ಆಫ್ ಅವರ್ಸ್ ಎಷ್ಟಿದೆ? 56 ಅವರ್ಸ್ ಇದೆ. ಸೊ ಹಾಗಾಗಿ ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂದರೆ 92 ಮಾರ್ಕ್ಸು ಕೇಳ್ತಾರೆ. ಸೊ ನಾನು ಆನ್ಸರ್ ಮಾಡಬೇಕಾಗಿರೋದು ಎಷ್ಟಕ್ಕೆ? ಬರೀ 60 ಮಾರ್ಕಿಗೆ ನಾನು ಆನ್ಸರ್ ಮಾಡಬೇಕು. ಇನ್ನು 32 ಮಾರ್ಕು ನನಗೆ ಎಕ್ಸ್ಟ್ರಾ ಇರುತ್ತೆ ನನ್ನ ಕ್ವಶನ್ ಪೇಪರಲ್ಲಿ. ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ? ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕ್ವಶನ್ ಪೇಪರಲ್ಲಿ ಪಾರ್ಟ್ ಎ ಇರುತ್ತೆ, ಪಾರ್ಟ್ ಬಿ ಇರುತ್ತೆ, ಪಾರ್ಟ್ ಸಿ ಇರುತ್ತೆ. ಪಾರ್ಟ್ ಎ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಪಾರ್ಟ್ ಬಿನಲ್ಲಿ ಏನಾಗಿರುತ್ತೆ ಅಂದರೆ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಪಾರ್ಟ್ ಸಿನಲ್ಲಿ ನಿಮ್ಗೆ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಹಾಗಾಗಿ ನೀವೇನು ಮಾಡ್ಕೋಬೇಕು ಅಂತಂದರೆ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಯಾವ ಚಾಪ್ಟರ್ಗೆ ನಾನು ಫೋಕಸ್ ಮಾಡಬೇಕು, ಯಾವುದಕ್ಕೆ ಫೋಕಸ್ ಮಾಡಬಾರ್ದು. ಎನಿವೇ ನೀವೇನು ಮಾಡ್ಕೋಬೇಕು, 32 ಮಾರ್ಕ್ಸು ಎಕ್ಸ್ಟ್ರಾ ಇದೆ ನಿಮ್ಮ ಕ್ವಶನ್ ಪೇಪರಲ್ಲಿ. ಸೊ ಆ 32 ಮಾರ್ಕ್ಸ್ಗೆ ಪರ್ಟೈನ್ ಟು ಸಬ್ಜೆಕ್ಟ್ಸ್ ಟಾಪಿಕ್ ನೀವು ಅದನ್ನು ಅವಾಯ್ಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನನಗೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಆ್ಯಂಡ್ ಇನ್ಸ್ಟ್ರೂಮೆಂಟಲ್ ಮೆಥಡ್ಸ್ ಇದೆ, ಅದು 10 ಅವರ್ ಚಾಪ್ಟ್ರು. ಸೊ ಅದರಲ್ಲಿ 17 ಮಾರ್ಕ್ಸು ನಿಮಗೆ ಬರುತ್ತೆ. ಅದೇ ಥರ ನೆಫ್ಲೋಮಿಟ್ರಿ ಆ್ಯಂಡ್ ಟರ್ಬಿಡೋಮಿಟ್ರಿ ಅಂತ ಅದು 4 ಅವರ್ ಇದೆ, 6 ಮಾರ್ಕ್ಸ್ ಇದೆ. ಸೊ ನಿಮ್ಮ 32 ಅವರ್ಸ್ಗೆ ನನಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಕಷ್ಟ ಆಗ್ತಿದೆ ಅಂದರೆ ನೀವು ಬಿಟ್ಟರೂ ಔಟ್ ಆಫ್ ತೆಗೆಯೋದಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಸಪ್ರೇಷನ್ ಮೆಥಡ್ಸ್ ಅಂತ ಇದೆ. ನೆಕ್ಸ್ಟು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಇದೆ, ಮೆಥಡ್ಸ್ ಫಾರ್ ಐಡೆಂಟಿಫೈಯಿಂಗ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಇದೆ, ಸ್ಟೀರಿಯೋ ಕೆಮಿಸ್ಟ್ರಿ ಆಫ್ ಆರ್ಗ್ಯಾನಿಕ್ ಇದೆ. ಸೊ ಒಟ್ಟು 4 ಯೂನಿಟ್ ಇದೆ. ಆ 4 ಯೂನಿಟಲ್ಲಿ ನಿಮಗೆ 2 ಯೂನಿಟು ಅನಾಲಿಟಿಕಲ್ ಇದೆ, ಇನ್ನು 2 ಯೂನಿಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಚಾಪ್ಟ್ರಲ್ಲೂ ನಿಮಗೆ 23 ಮಾರ್ಕ್ಸ್ಗೆ ಅವರು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. 56 ಅವರ್ಸಲ್ಲಿ ನನಗೆ 32 ಮಾರ್ಕ್ಸ್ ಬರೋ ಅಂಥದ್ದನ್ನು ನಾನು ಬಿಟ್ಟು ಓದ್ಕೊಂಡು ನಾನು ಪ್ಲ್ಯಾನ್ ಮಾಡ್ಕೋಬೋದು ಅಂತ. ಸೊ ಎಲ್ಲನೂ ನೀವು ಓದ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ನಾನು ಅದನ್ನೇ ಥರ ಹೇಳ್ತಾ ಇರೋದು, ಸ್ಮಾರ್ಟಾಗಿ ನೀವು ಓದ್ಕೋಬೇಕಾಗತ್ತೆ. ಸ್ಮಾರ್ಟಾಗಿ ಓದಿದ್ರೆ ನಿಮಗೆ ಅದನ್ನು ಐಡೆಂಟಿಫಿಕೇಷನ್ ಮಾಡ್ಕೊಳ್ಳೋದು, ಯಾವುದು ನನ್ನ ಕಷ್ಟ, ಯಾವುದು ಈಸಿ ಅಂತ ನೀವು ಚೆಕ್ ಮಾಡ್ಕೋಬೋದು. ಆದರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೀರಿಯೋ ಕೆಮಿಸ್ಟ್ರಿನಲ್ಲಿರೋ ಅಂಥದ್ದು ಜಮೆಟ್ರಿಕಲ್ ಐಸೋಮರಿಸಮ್ ಮಾತ್ರ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಜಮೆಟ್ರಿಕಲ್ ಐಸೋಮರ್ಸ್ ಮೇಲೆ ನಿಮಗೆ ಜಾಸ್ತಿ ಕ್ವಶನ್ಸು ಕೇಳೋದಕ್ಕಿಲ್ಲ ಕಂಪೇರ್ ಟು ದಟ್ ಆಫ್ ದಿ ಆಪ್ಟಿಸೋಮರ್ಸ್. ಜಮೆಟ್ರಿಕಲ್ ಐಸೋಮರ್ಸಲ್ಲಿ ಒಂದು 5-6 ಕ್ವಶನ್ಸ್ ಇದೆ. ಇದನ್ನು ನೀವು ನೀಟಾಗಿ ಓದ್ಕೊಂಬಿಟ್ರೆ ಆ ಚಾಪ್ಟರ್ ಮೇಲೆ ಏನೇ ಕ್ವಶನ್ಸ್ ಕೇಳಿದ್ರು, ಜಮೆಟ್ರಿಕಲ್ ಐಸೋಮರಿಸಮ್ ಮೇಲೆ ಏನೇ ಕ್ವಶನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮೊದಲನೇ ಕ್ವಶನ್ನ ತೊಗೊಂಡ್ರೆ ಅದು 4 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು. ಎಕ್ಸ್ಪ್ಲೈನ್ ದಿ ಜಮೆಟ್ರಿಕಲ್ ಐಸೋಮರಿಸಮ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. So geometrical isomerism is a type of a stereoisomerism. What are stereoisomers andre? Those are the isomers which going to have same molecular formula, same structural formula, but they are going to have the different arrangement of atom in space with respect to the double bond, with respect to the restricted rotation. ಅಂಥದಕ್ಕೆ ನಾವೇನಂತ ಕರಿತೀವಿ? geometrical isomers ಅಂತ ಕರಿತೀವಿ. Stereo isomers having the different spatial arrangement of atoms around carbon-carbon double bond is called as geometrical isomers. The phenomenon is called as the geometrical isomerism. Geometrical isomerism is also called as cis-trans isomerism ಅಂತಲೂ ಕರೀತಾರೆ. In some alkanes, but not in all, some alkanes and some cyclic compounds, they are going to show this type of isomerism. Different spatial arrangement of atoms due to restricted rotation across a double bond or about a single bond in cyclic compound leads to this type of isomerism. ಈ ರೀಸನ್ನ ನೀವು ಬರೀಲೇಬೇಕಾಗತ್ತೆ.
because of the restricted rotation. That's a word we are going to expect. Why we are going to get two different structures or two different spatial arrangement of atom in space? That is due to the restricted rotation. Single bond idre easy rotate ಆಗುತ್ತೆ, double bond idre easy rotate ಆಗಲ್ಲ. Because of that nature, the organic compounds they are going to exhibit the geometrical isomers. ಸಿನ್ಸ್ ಇದು 4 ಮಾರ್ಕ್ ಇರೋದಕ್ಕೋಸ್ಕರ ಸೊ ಎಕ್ಸ್ಪ್ಲನೇಷನ್ನ ನೀವು ಹೇಳಬೇಕಾಗತ್ತೆ. ಸೊ ಫಸ್ಟ್ ಏನು ಹೇಳಬೇಕಾಗತ್ತೆ? ಸ್ಟೀರಿಯೋ ಐಸೋಮರ್ ಅಂತ ಹೇಳಬೇಕಾಗತ್ತೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಹೇಳಬೇಕಾಗತ್ತೆ, ರಿಸ್ಟ್ರಿಕ್ಟೆಡ್ ರೊಟೇಷನ್ ಹೇಳಬೇಕಾಗತ್ತೆ, ಸ್ಟೀರಿಯೋ ಐಸೋಮರ್ಸ್ ಅಂತ ಪದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೆಲ್ಲ ಬರೆದಿದ್ರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. Explanation with an example ಬರೆದ್ರೆ another 2 marks you are going to get. When two groups lie on the same side of the double bond, the isomer is called as a cis isomer. When two groups lie on the different sides of the double bond, this isomer is called as cis trans isomer. Therefore this isomer is called as cis trans isomer ಅಂತ ಹೇಳ್ತಾರೆ. ನೀವು ಯಾವ್ದಾದ್ರು ಎಕ್ಸಾಂಪಲ್ನ ತಗೋಬೋದು. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬರಿಬೇಕು, ಪ್ರತಿಯೊಂದು ಕಾರ್ಬನ್ ಆಟಮ್ಗೂ ಬೇರೆ ಬೇರೆ ಗ್ರೂಪ್ನ ಅಟ್ಯಾಚ್ ಮಾಡಬೇಕು. ಟರ್ಮಿನಲ್ ಆಲ್ಕೀನ್ಸ್ ದೇ ಡು ನಾಟ್ ಶೋ ದಿ ಜೊಮೆಟ್ರಿಕಲ್ ಐಸೋಮರಿಸಮ್. ಹಂಗಾಗಿ ನೀವೇನು ಮಾಡಬೇಕು ಅಂದರೆ ಈಚ್ ಕಾರ್ಬನ್ ಆಟಮ್ಗೆ 2 ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಮಾತ್ರನೇ ದೇ ಗೋಯಿಂಗ್ ಟು ಶೋ ದಿ ಜೊಮೆಟ್ರಿಕಲ್ ಐಸೋಮರ್ಸ್. ಸೊ ಹಾಗಾಗಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾವುದಾದ್ರು ಎಕ್ಸಾಂಪಲ್ನ ಕೊಡ್ಬೋದು. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬರೀಬೇಕು, ಆ ಡಬಲ್ ಬಾಂಡ್ ಇರೋವಂಥ ಕಾರ್ಬನ್ಗೆ ಅದರ 2 ಗ್ರೂಪ್ ನೀವು ಅಟ್ಯಾಚ್ ಮಾಡ್ಬೋದು. ಅದು ಕ್ಲೋರೋ ಆಗ್ಬೋದು, ಬ್ರೋಮೋ ಆಗ್ಬೋದು, ನೈಟ್ರೋ ಆಗ್ಬೋದು, ಮೀಥೈಲ್ ಆಗ್ಬೋದು, ಈಥೈಲ್ ಆಗ್ಬೋದು, ಯಾವುದಾದ್ರು ಗ್ರೂಪ್ ಹಾಕಿ ದಟ್ಸ್ ಎ ವೇ ಯು ಆರ್ ಗೋಯಿಂಗ್ ಟು ರೈಟ್ ಎಕ್ಸಾಂಪಲ್. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬರ್ತಿದ್ರು ಸಾಕಾಗುತ್ತೆ ಟು ಗೆಟ್ 4 ಮಾರ್ಕ್ಸ್. ಇದು ಮೊದಲನೇ ಕ್ವಶನ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ದಿ ಸಿಗ್ನಿಫಿಕೆನ್ಸ್ ಆಫ್ ಡೈಪೋಲ್ ಮೂಮೆಂಟ್ ಇನ್ ಡಿಟರ್ಮಿನೇಷನ್ ಆಫ್ ಕಾನ್ಫಿಗರೇಷನ್ ಆಫ್ ಜೊಮೆಟ್ರಿಕಲ್ ಐಸೋಮರ್ಸ್. ಇದು 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು. ಸೊ ನಿಮಗೆ ಗೊತ್ತಿದೆ ಜೊಮೆಟ್ರಿಕಲ್ ಐಸೋಮರ್ಸ್ ಆರ್ ಸ್ಟೀರಿಯೋ ಐಸೋಮರ್ಸ್, ಬಟ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟಿ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಆಗ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಆಗ್ಬೋದು, ಡೆನ್ಸಿಟಿ ಆಗ್ಬೋದು, ಡೈಪೋಲ್ ಮೂಮೆಂಟ್ ಆಗ್ಬೋದು. ಇದಕ್ಕೆಲ್ಲ ನಾವೇನಂತ ಕರಿತೀವಿ? ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸಿನ್ಸ್ ಜೊಮೆಟ್ರಿಕಲ್ ಐಸೋಮರ್ಸ್ ಹ್ಯಾವ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟಿ, ನಾನು ಈಸಿಯಾಗಿ ಯಾವುದು ಸಿಸ್ ಯಾವುದು ಟ್ರಾನ್ಸ್ ಅಂತ ಐಡೆಂಟಿಫೈ ಮಾಡ್ಬೋದು. ಅದರಲ್ಲಿ ಒನ್ ಆಫ್ ದಿ ಪ್ಯಾರಾಮೀಟರ್ ಯಾವುದು ಅಂದರೆ ಡೈಪೋಲ್ ಮೂಮೆಂಟ್. ಅದನ್ನು ನಾವು ಮ್ಯೂ ಅಂತ ಹೇಳ್ತೀವಿ. ಡೈಪೋಲ್ ಮೂಮೆಂಟ್ ಆಫ್ ದಿ ಟ್ರಾನ್ಸ್ ಐಸೋಮರ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದಿ ಸಿಸ್ ಐಸೋಮರ್. ಅಂದರೆ ಏನು? ಟ್ರಾನ್ಸ್ ಐಸೋಮರ್ ಜನರಲಿ 0 ಇರುತ್ತೆ, ಸಿಸ್ ಐಸೋಮರ್ಗೆ ದೇ ಗೋಯಿಂಗ್ ಟು ಹ್ಯಾವ್ ಮೋರ್ ದ್ಯಾನ್ 0 ಇರುತ್ತೆ. ಬಿಕಾಸ್ ಇದು ಯಾಕೆ ಆಗುತ್ತೆ ಅಂತಂದರೆ, ನಾನು ಚಿತ್ರದಲ್ಲಿ ತೋರಿಸಿರೋಂಗೆ ನೋಡ್ಕೊಳ್ಳಿ. ಆ್ಯರೋ ಮಾರ್ಕ್ ಯೂಶ್ವಲಿ ನಾವೇನು ಮಾಡ್ತೀವಿ? ಡೈಪೋಲ್ ಮೂಮೆಂಟ್ನ ಯಾವ ಕಡೆಗೆ ಯಾವುದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆಯೋ ಆ ಕಡೆಗೆ ಆ್ಯರೋ ಮಾರ್ಕ್ ಬರೆದು ತೋರಿಸ್ತೀವಿ. ಸೊ ನಿಮ್ಗೆ ಏನಾಗ್ತಾ ಇದೆ? ಟ್ರಾನ್ಸಲ್ಲಿ ಏನಾಗ್ತಿದೆ ಅಂತಂದರೆ ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. 2 ಗ್ರೂಪ್ಸ್ ವಿಚ್ ಆರ್ ಸಿಮಿಲರ್ ಗ್ರೂಪ್ಸ್ ಇದೆ, they are going to have same dipole moment with respect to that particular group. They are moving in the opposite direction. The bulkier groups are in the opposite direction. Therefore their dipole moment will get cancelled. ಅದು ಬೇರೆ ಬೇರೆ ದಿಕ್ಕಲ್ಲಿದೆ, ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. ಆದರೆ ಸಿಸ್ ಐಸೋಮರ್ಗೆ ತಗೊಂಡ್ರೆ ದೇ ಆರ್ ಆನ್ ದಿ ಸೇಮ್ ಸೈಡ್. ಹಾಗಾಗಿ ಏನಾಗುತ್ತೆ? ದೇ ಗೋಯಿಂಗ್ ಟು ಆ್ಯಡ್ ಅಪ್, ಎರಡೂ ಆ್ಯಡ್ ಅಪ್ ಆಗುತ್ತೆ. ಹಾಗಾಗಿ ಡೈಪೋಲ್ ಮೂಮೆಂಟ್ ಯಾವಾಗೂ 0 ಇರುತ್ತೆ. ಸೊ ಯೂಸಿಂಗ್ ಎ ಡೈಪೋಲ್ ಮೂಮೆಂಟ್ ಐ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್, ಐ ಕ್ಯಾನ್ ಈಸಿಲಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ವಿಚ್ ಒನ್ ಇಸ್ ಸಿಸ್ ಆ್ಯಂಡ್ ವಿಚ್ ಒನ್ ಇಸ್ ಟ್ರಾನ್ಸ್. ಯೂಶ್ವಲಿ ಟ್ರಾನ್ಸ್ ಐಸೋಮರ್ಗೆ ಡೈಪೋಲ್ ಮೂಮೆಂಟ್ ಕಡಿಮೆ ಇರುತ್ತೆ, ಸಿಸ್ ಐಸೋಮರ್ಗೆ ಡೈಪೋಲ್ ಮೂಮೆಂಟು ಜಾಸ್ತಿ ಇರುತ್ತೆ. ಯಾವುದೋ ಒಂದು ಕಾಂಪೌಂಡ್ ಕೊಟ್ಟಿದ್ವಿ, ಅದು ಸಿಸ್ಸಾ ಟ್ರಾನ್ಸಾ ಐಡೆಂಟಿಫೈ ಮಾಡಿ ಅಂದರೆ ನಾವೇನು ಮಾಡಬೇಕು? ಡೈಪೋಲ್ ಮೂಮೆಂಟ್ ಅದನ್ನು ಮೆಷರ್ ಮಾಡ್ಬೋದು. ಸೊ ಮೆಷರ್ ಮಾಡಿ ಡೈಪೋಲ್ ಮೂಮೆಂಟ್ ಯಾವುದಕ್ಕೆ ಕಡಿಮೆ ಇರುತ್ತಲ್ಲ ಅದು ಟ್ರಾನ್ಸ್ ಅಂತ ಹೇಳ್ತೀವಿ, ಯಾವುದಕ್ಕೆ ಜಾಸ್ತಿ ಇರುತ್ತೋ ಅದನ್ನು ಸಿಸ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಐ ಕ್ಯಾನ್ ಡಿಸ್ಟಿಂಗ್ವಿಶ್ cis and trans isomers are geometrical isomers using the dipole moment. That's the significance of the dipole moment in the determination of configuration of geometrical isomers. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ ಅಂತ ಕೇಳ್ತಾರೆ. ಇದನ್ನು 3 ಮಾರ್ಕಕ್ಕೆ ಕೇಳ್ಬೋದು, 4 ಮಾರ್ಕಕ್ಕೆ ಕೇಳ್ಬೋದು, 2 ಮಾರ್ಕ್ಸಿಗೆ ಕೇಳ್ಬೋದು. 4 ಮಾರ್ಕಕ್ಕೆ ಕೇಳಿದ್ರೆ ನೀವು 4 ಡಿಫ್ರೆನ್ಸಸ್ನ ಬರಿಬೇಕಾಗತ್ತೆ. 2 ಮಾರ್ಕ್ ಕೇಳಿದ್ರೆ 2 ಬರಿಬೇಕಾಗತ್ತೆ. 3 ಮಾರ್ಕ್ ಕೇಳಿದ್ರೆ 3ನ ಬರಿಬೇಕು ಆಗುತ್ತೆ. ಎಷ್ಟೊಂದು ಕೊಡ್ಬೋದು. ನಾನೊಂದಷ್ಟು ಲಿಸ್ಟ್ ಮಾಡಿದ್ದೀನಿ, ನೀವು ನೋಡ್ಕೊಳ್ಳಿ. ಡೆಫಿನೇಷನ್ ಏನೂ ಗೊತ್ತಿಲ್ಲ ಅಂತಂದರೆ ಫಸ್ಟು ಡೆಫಿನೇಷನ್ ಇಡಿ. ಸಿಸ್ ಐಸೋಮರ್ಸ್ ಆರ್ ದಿ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದಿ ಕನೆಕ್ಟಿವಿಟಿ ಆಫ್ ದಿ ಆಟಮ್ಸ್ ಆ್ಯಂಡ್ ಕಂಪೋಸ್ ದಿ ಐಡೆಂಟಿಕಲ್ ಸೈಡ್ groups that can be found in the same side. The groups, identical groups, if they are on the same side adana cis anta kariತೀವಿ. If they are in the opposite direction then we are going to call them as trans isomer. That's the definition. At least you can write the structure and you can explain the definition. Polarity.
The cis isomer is always a polar molecule, therefore it is soluble in polar solvent. ಆದರೆ ಟ್ರಾನ್ಸ್ ಐಸೋಮರ್ ಇದೆಯಲ್ಲ ಅದು ನಾನ್ ಪೋಲಾರ್ ಇರುತ್ತೆ ಅಥವಾ ಲೆಸ್ ಪೋಲಾರ್ ನಾನ್ ಪೋಲಾರ್ ಆಗಿರುತ್ತೆ. ಮೆಲ್ಟಿಂಗ್ ಪಾಯಿಂಟ್ನ ತಗೊಂಡ್ರೆ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಸಿಸ್ ಐಸೋಮರ್ ಇಸ್ ಕಂಪೇರಿಟಿವ್ಲಿ ಲೋ ಡ್ಯೂ ಟು ಇಟ್ಸ್ ಲೂಸ್ ಪ್ಯಾಕಿಂಗ್ ಆಫ್ ಮಾಲಿಕ್ಯೂಲ್ಸ್. ಆದರೆ ಮೆಲ್ಟಿಂಗ್ ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ ಕಾಂಪ್ಯಾಕ್ಟ್ ಆಗುತ್ತೆ. ಗಿವನ್ ಇನ್ ಎ ಗಿವನ್ ಸ್ಪೇಸ್ ನಾವೇನು ಮಾಡ್ಬೋದು, ಐ ಕ್ಯಾನ್ ಅಕಾಮಡೇಟ್ ಮೋರ್ ನಂಬರ್ ಆಫ್ ಟ್ರಾನ್ಸ್ ಐಸೋಮರ್. So therefore as the number of molecules increases, melting point also increases. ಟ್ರಾನ್ಸು ಈಸಿಯಾಗಿ ಪ್ಯಾಕ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಜಾಸ್ತಿ ಪ್ಯಾಕ್ ಆದಾಗ ಏನಾಗುತ್ತೆ, ಮೋರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿಲ್ ಬಿ ಪ್ಯಾಕ್ಡ್ ಇನ್ ಎ ಗಿವನ್ ಸ್ಪೇಸ್. ದೇರ್ ಫೋರ್ ವಿ ಹ್ಯಾವ್ ಟು give more amount of energy to cleave the bond. As the number of molecules increases, melting point also increases. So in a given volume, the trans isomer we can accommodate more number of trans isomer. Hangagi trans isomers will going to have high melting point compared to that of cis isomer. ಬಾಯ್ಲಿಂಗ್ ಪಾಯಿಂಟ್, ಬಟ್ ಬಾಯ್ಲಿಂಗ್ ಪಾಯಿಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಡೈಪೋಲ್ ಇಂಟ್ರಾಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಗೊತ್ತಿದೆ ಟ್ರಾನ್ಸ್ ಐಸೋಮರ್ಗೆ ಡೈಪೋಲ್ ಮೂಮೆಂಟು 0 ಇರುತ್ತೆ. ಹಾಗಾಗಿ ಬಾಯ್ಲಿಂಗ್ ಪಾಯಿಂಟು ಯಾವಾಗೂ ಕಡಿಮೆ ಇರುತ್ತೆ ಕಂಪೇರ್ ಟು ದಟ್ ಆಫ್ ದಿ ಸಿಸ್ ಐಸೋಮರ್. ಸೊ ಯಾವ್ದಾದ್ರು ಎಕ್ಸಾಂಪಲ್ಸ್ನ ತೊಗೊಂಡು ಯಾವ್ದಾದ್ರು ಪ್ರಾಪರ್ಟೀಸ್ನ ತೊಗೊಂಡು ನೀವು ಹೇಳ್ಬೋದು. ಸ್ಟೆಬಿಲಿಟಿ ತೊಗೋಬೋದು. ಸ್ಟೆಬಿಲಿಟಿ ಯಾವಾಗ ಆಗುತ್ತೆ, ಟ್ರಾನ್ಸ್ ಐಸೋಮರ್ is more stable than that of the cis isomer. Cis isomer is less stable than trans isomer. ಯಾಕೆ ಅಂದರೆ bulkier groups are on the same side, therefore they try to repel each other, thereby they going to have a steric hindrance and also they going to have a torsional stress ಇರುತ್ತೆ. ಹಾಗಾಗಿ cis isomer less stable compared to that of the trans isomer. ಟ್ರಾನ್ಸ್ ಐಸೋಮರ್ ಏನಾಗುತ್ತೆ ಅಂದರೆ those groups are away from each other, they are in the opposite direction, therefore they do not have a steric hindrance, they do not have a steric stress, therefore trans isomer is more stable compared to that of the cis isomer. ಅದೇ ಥರ ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಡಿ ಈಸ್ ಈಕ್ವಲ್ ಟು ಮಾಸ್ ಪರ್ ವಾಲ್ಯೂಮ್ ಅಂತ ಹೇಳ್ತೀವಿ. ನಾನು ಮುಂಚೆನೇ ಹೇಳ್ದಂಗೆ ಗಿವನ್ ವಾಲ್ಯೂಮಲ್ಲಿ ಡೆನ್ಸಿಟಿ ಈಸ್ ನಥಿಂಗ್ ಬಟ್ ಮಾಸ್ ಪರ್ ವಾಲ್ಯೂಮ್. ಸೊ ಆಸ್ ದ ವಾಲ್ಯೂಮ್ increases, density decreases, it's inversely proportional. Therefore in a given space, in a given volume, I can accommodate more number of trans isomer ಅಂತ ಹೇಳಿದ್ದೀನಿ. ಹಾಗಾಗಿ ಏನಾಗುತ್ತೆ, ಸಿಮೆಟ್ರಿಕಲ್ ನೇಚರ್ ಇರುತ್ತೆ, ಮೋರ್ ಕ್ಲೋಸ್ ಪ್ಯಾಕಿಂಗ್ ಇರುತ್ತೆ. therefore the trans isomer always will going to have a higher density because in a given volume I can accommodate more number of trans isomer. therefore trans isomer will going to have a higher density compared to that of the cis isomer. ಅದೇ ಥರ ಡೈಪೋಲ್ ಮೂಮೆಂಟನ್ನು ಯೂಸ್ ಮಾಡ್ಕೋಬೋದು. ಅದನ್ನು ಮ್ಯೂ ಅಂತ ಹೇಳಿದೆ. ಸಿಸ್ ಐಸೋಮರ್ಗೆ ಏನಾಗಿರುತ್ತೆ, ಆಲ್ವೇಸ್ ಇಟ್ ಇಸ್ ಗ್ರೇಟರ್ ದ್ಯಾನ್ 0 ಇರುತ್ತೆ. ಸೊ ಟ್ರಾನ್ಸ್ ಐಸೋಮರ್ಗೆ ಇಟ್ಸ್ ಈಕ್ವಲ್ ಟು 0 ಇರುತ್ತೆ. ಸೊ ಇದು ನಾನು ಹೇಳ್ದಂಗೆ ಇದನ್ನು ಅವರು 3 ಮಾರ್ಕಕ್ಕೆ ಕೇಳ್ಬೋದು, 2 ಮಾರ್ಕಕ್ಕೆ ಕೇಳ್ಬೋದು, 4 ಮಾರ್ಕಕ್ಕೆ ಕೇಳ್ಬೋದು. ಅಥವಾ ಅವರೇ ಪರ್ಟಿಕ್ಯುಲರ್ ಎಕ್ಸಾಂಪಲ್, ಹೌ ಡು ಯು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರ್ ಯೂಸಿಂಗ್ ಡೈಪೋಲ್ ಮೂಮೆಂಟ್, ಯೂಸಿಂಗ್ ಮೆಲ್ಟಿಂಗ್ ಪಾಯಿಂಟ್, ಯೂಸಿಂಗ್ ಬಾಯ್ಲಿಂಗ್ ಪಾಯಿಂಟ್, ಆ ಥರನೂ ಬೇಕಾದ್ರೆ ಅವರು ಕ್ವಶನ್ ಕೇಳ್ಬೋದು. ಸೊ ಹಾಗಾಗಿ ಇದ್ರದ್ದೆಲ್ಲ ಪ್ರಾಪರ್ಟಿನೂ ನೀವು ನೋಡ್ಕೋಬೇಕಾಗತ್ತೆ. ಸಿಸ್ಸು ಟ್ರಾನ್ಸು ಐಸೋಮರ್ಸು ಏನಾಗಿರುತ್ತೆ, ಅದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಯಾವುದಕ್ಕೆ ಜಾಸ್ತಿ ಇರುತ್ತೆ, ಯಾವುದಕ್ಕೆ ಕಡಿಮೆ ಇರುತ್ತೆ, ಡೈಪೋಲ್ ಮೂಮೆಂಟ್ ಯಾವುದಕ್ಕೆ ಜಾಸ್ತಿ ಇರುತ್ತೆ, ಯಾವುದಕ್ಕೆ ಕಡಿಮೆ ಇರುತ್ತೆ, ಯಾವುದು ಸ್ಟೇಬಲ್ ಯಾವುದು ಅನ್ಸ್ಟೇಬಲ್ಲು, ಅದನ್ನೆಲ್ಲ ನೀವೇನು ಮಾಡ್ಕೋಬೇಕಾಗತ್ತೆ, ಅನಲೈಸ್ ಮಾಡಬೇಕಾಗತ್ತೆ. ಇದನ್ನು ಅವ್ರು 3 ಮಾರ್ಕಕ್ಕೆ ಕೇಳ್ಬೋದು, 4 ಮಾರ್ಕಕ್ಕೆ ಕೇಳ್ಬೋದು, ಇಲ್ಲ ಅಂತಂದರೆ 2 ಮಾರ್ಕಿಗೂ ಕೇಳ್ಬೋದು. ಇದೆಲ್ಲ ಆದಮೇಲೆ ಜೊಮೆಟ್ರಿಕಲ್ ಐಸೋಮರ್ಸ್ಗೆ ನಾವು ಐಯುಪ್ಯಾಕ್ ನಾಮಂಕ್ಲೇಚರಲ್ಲಿ ಇ ಆ್ಯಂಡ್ ಝೆಡ್ ನಾಮಂಕ್ಲೇಚರ್ ಅಂತ ಹೇಳ್ತೀವಿ. ಸೊ ರೈಟ್ ದಿ ಜೊಮೆಟ್ರಿಕಲ್ ಐಸೋಮರ್ಸ್ ಆಫ್ 1,2-ಡೈಕ್ಲೋರೋ ಈಥೀನ್ ಅಂತ ಹೇಳ್ತಾ ಇದ್ದಾರೆ. ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಅಂದರೆ ನೀವೇನು ಮಾಡಬೇಕು, ಸಿಸ್ ಟ್ರಾನ್ಸ್ ಬರಿಬೋದು. ಸಿಸ್ ಟ್ರಾನ್ಸ್ ಆಗಲಿಲ್ಲ ಅಂತಂದರೆ ಅದಕ್ಕೆ ಇ ಆ್ಯಂಡ್ ಝೆಡ್ ಅಂತಲೂ ಹೇಳ್ತಾರೆ. ಅಥವಾ ಯಾವುದೋ ಒಂದು ಕಾಂಪೌಂಡ್ನ ಕೊಟ್ಬಿಟ್ಟು ರೈಟ್ ಇ ಆ್ಯಂಡ್ ಝೆಡ್ ಕಾನ್ಫಿಗರೇಷನ್ ಫಾರ್ ದಿಸ್ ಕಾಂಪೌಂಡ್ ಅಂತಲೂ ಅವರು ಕೇಳ್ಬೋದು. ಸೊ ಅದಕ್ಕೆ ಹೇಗೆ ಮಾಡಬೇಕು ಅಂದರೆ, ಒಂದು ಕಾರ್ಬನ್ ಇದೆ, ಆ ಕಾರ್ಬನ್ ಡಬಲ್ ಬಾಂಡ್ ಇದೆ. ಪ್ರತಿಯೊಂದು ಕಾರ್ಬನ್ ಕಂಟೈನಿಂಗ್ ಡಬಲ್ ಬಾಂಡ್ಗೆ 2 ಗ್ರೂಪ್ ಇದೆ. ಆ 2 ಗ್ರೂಪ್ಗೂ ನಾನು ಏನು ಮಾಡಬೇಕು, ಹ್ಯಾವ್ ಟು ಅಸೈನ್ ದಿ ನಂಬರ್ 1 and 2 ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್, ಬೇಸ್ಡ್ ಆನ್ ದಿ ಪ್ರಿಯಾರಿಟಿ ನಂಬರ್. ಸೊ ನಾನು ಏನು ಮಾಡಬೇಕು, ಇರೋವಂಥ ಗ್ರೂಪ್ಗಳಿಗೆ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ 2 ಗ್ರೂಪ್ ಇದೆಯಲ್ಲ, ಆ 2 ಗ್ರೂಪ್ಗೂ ನಾನು ಏನು ಮಾಡಬೇಕಾಗತ್ತೆ, 1 and 2 ಅಂತ ಮಾಡಬೇಕು. ಯಾವುದಕ್ಕೆ ಜಾಸ್ತಿ ಇರುತ್ತಲ್ಲ ದ್ಯಾಟ್ ಗೋಯಿಂಗ್ ಟು ಟೇಕ್ ದಿ ಹೈಯೆಸ್ಟ್ ಪ್ರಿಯಾರಿಟಿ, ಯಾವುದಕ್ಕೆ ಕಡಿಮೆ ಇರುತ್ತಲ್ಲ ದ್ಯಾಟ್ ಗೋಯಿಂಗ್ ಟು ಟೇಕ್ ದಿ ಸೆಕೆಂಡ್ ಪ್ರಿಯಾರಿಟಿ. ಫಾರ್ ಎಕ್ಸಾಂಪಲ್ ನಾನು ಈ ಐಸೋಮರ್ ಅಂತ ಏನು ಬರೆದಿದ್ದೀನಿ, ಆ ಕಾರ್ಬನ್ಗೆ ಕ್ಲೋರಿನ್ ಇದೆ, ಆ ಕ್ಲೋರಿನ್ಗೆ ಹೈಯೆಸ್ಟ್, ಅದಕ್ಕೆ ನಂಬರ್ 1 ಇದೆ, ಹೈಡ್ರೋಜನ್ಗೆ ನಂಬರ್ 2 ಇದೆ. ಅದೇ ಥರ ಇನ್ನೊಂದು ಕಾರ್ಬನ್ಗೆ ಅಟ್ಯಾಚ್ ಆದಾಗ್ಲೂ
ಹೈಡ್ರೋಜನ್ಗೆ 2 ಇದೆ, ಕ್ಲೋರಿನ್ಗೆ 1 ಇದೆ. ಕ್ಲೋರಿನ್ಗೆ 1 ಇರೋದು ದೇ ಆರ್ ಅಪೋಸಿಟ್ ವಿತ್ ಈಚ್ ಅದರ್, ಹಾಗಾಗಿ ದೇ ಆರ್ ಎನಿಮೀಸ್, ದೇರ್ ಫೋರ್ ಈ ಐಸೋಮರ್ ಅಂತ ನಾವು ಬರೀತೀವಿ. ಅದೇ ಥರ ಝೆಡ್ ಐಸೋಮರ್ಗೆ ಬಂದರೆ ಕ್ಲೋರಿನ್ಗೆ 1 ಬಂತು, ಹೈಡ್ರೋಜನ್ಗೆ 2 ಬಂತು, ಮತ್ತು ಕ್ಲೋರಿನ್ ಇನ್ನೊಂದು ಕಾರ್ಬನ್ ಇರುವಂಥ ಕ್ಲೋರಿನ್ಗೆ 1 ಬಂತು. ದೇ ಆರ್ ಕ್ಲೋಸರ್ ಟು ಈಚ್ ಅದರ್, ದೇ ಆರ್ ಅಟ್ ದಿ ಸೇಮ್ ಸೈಡ್, ಆವಾಗ ಅದನ್ನ ಏನಂತ ಕರಿತೀವಿ, ಝೆಡ್ ಅಂತ ಕರಿತೀವಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಫ್ ದ 1 and 1 ಕಮ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್ ದೇ ಆರ್ ಗೋಯಿಂಗ್ ಟು ಬಿಹೇವ್ ಲೈಕ್ ಎನ್ ಎನಿಮೀಸ್, ಹಂಗಾಗಿ ಅದನ್ನು ನಾವು ಈ ಐಸೋಮರ್ ಅಂತ ಕರಿತೀವಿ. ಬೋತ್ 1 and 1 ಕಮ್ಸ್ ಆನ್ ದಿ ಸೇಮ್ ಸೈಡ್ ಇತ್ತು ಅಂದರೆ ಅದನ್ನು ನಾವು ಝೆಡ್ ಅಂತ ಹೇಳ್ತೀವಿ. ಇಷ್ಟು ಕಾನ್ಸೆಪ್ಟ್ನ ನೀವು ಜಮೆಟ್ರಿಕಲ್ ಐಸೋಮರಿಸಮಲ್ಲಿ ಓದ್ಕೋಬೇಕು. ಒಂದು ಜಮೆಟ್ರಿಕಲ್ ಐಸೋಮರ್ಸ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್ಸ್ ಹೇಳಬೇಕು, ಹೌ ಕೆನ್ ಯು ಡಿಸ್ಟಿಂಗ್ವಿಷ್ ಬಿಟ್ವೀನ್ ದೀಸ್ ಜಮೆಟ್ರಿಕಲ್ ಐಸೋಮರ್ಸ್ ಬೇಸ್ಡ್ ಆನ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್ ನೋಡ್ಕೋಬೇಕು. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಇ ಆ್ಯಂಡ್ ಝೆಡ್ ಕಾನ್ಫಿಗರೇಷನ್ ನಾಮನ್ಕ್ಲೇಚರ್ ಹೇಗೆ ಮಾಡ್ತೀವಿ ಅಂತ ಅರ್ಥ ಮಾಡ್ಕೋಬೇಕು. ಇದು ಪಾಯಿಂಟ್ನ ನೀವು ಅರ್ಥ ಮಾಡಿಕೊಂಡ್ರೆ ಫುಲ್ ಜಮೆಟ್ರಿಕಲ್ ಐಸೋಮರ್ಸ್ ಮೇಲೆ ಇಷ್ಟು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಕ್ವಶನ್ಸ್ ಅವರು ಕೇಳೋಕ್ಕಾಗಲ್ಲ. ನೆಕ್ಸ್ಟ್, ಮೆನ್ಷನ್ ದಿ ಕಂಡೀಷನ್ ಫಾರ್ ಎ ಮಾಲಿಕ್ಯೂಲ್ ಟು ಎಕ್ಸಿಬಿಟ್ ಜಮೆಟ್ರಿಕಲ್ ಐಸೋಮರಿಸಮ್ ಅಂತ ಹೇಳ್ತಾರೆ. ಯಾವುದೇ ಒಂದು ಮಾಲಿಕ್ಯೂಲ್, ನಾನು ಹೇಳ್ದಂಗೆ ನಾಟ್ ಆಲ್ ಆಲ್ಕಿನ್ಸ್ ಗೋಯಿಂಗ್ ಟು ಎಕ್ಸಿಬಿಟ್ ದಿ geometrical isomers, only some isomers in which they should have a double bond. Due to restricted rotation only the geometrical isomers takes place in alkene. ಎರಡನೇದು ಏನು ಅಂದರೆ ದ ಗ್ರೂಪ್ ಅಟ್ಯಾಚ್ಡ್ ಎ ಕಾರ್ಬನ್ ಕಂಟೈನಿಂಗ್ ಎ ಡಬಲ್ ಬಾಂಡ್, ದೋಸ್ ಟೂ ಗ್ರೂಪ್ ಶುಡ್ ಬಿ ಡಿಫ್ರೆಂಟ್. ಹಂಗಿದ್ದಾಗ ಮಾತ್ರನೇ ತೋರ್ಸೋಕ್ಕಾಗತ್ತೆ, ಇಲ್ಲ ಅಂದರೆ ತೋರ್ಸೋಕ್ಕಾಗಲ್ಲ. ಕಾರ್ಬನ್ ಡಬಲ್ ಬಾಂಡ್ಗೆ ಅಟ್ಯಾಚ್ ಆಗೋ 2 ಗ್ರೂಪ್ ಇದೆಯಲ್ಲ, ಫಾರ್ ಈಚ್ ಕಾರ್ಬನ್ ಆಟಮ್ ದ ಗ್ರೂಪ್ ಅಟ್ಯಾಚ್ ಟು ದಟ್ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಯಾವುದು ಅಟ್ಯಾಚ್ ಆಗಿದೆಯಲ್ಲ ಅದೆರಡೂ ಏನಾಗಿರಬೇಕು, ನಿಮಗೆ ಬೇರೆ ಬೇರೆ ಆಗಿರಬೇಕು. ಸೊ ದಟ್ ಈಸ್ ಅ ನೆಸಸರಿ ಕಂಡೀಷನ್. ಹಂಗಿದ್ರೆ ಮಾತ್ರನೇ ಓನ್ಲಿ ದೋಸ್ ಆಲ್ಕಿನ್ಸ್ ವಿಲ್ ಗೋಯಿಂಗ್ ಟು ಶೋ ದಿ ಜಮೆಟ್ರಿಕಲ್ ಐಸೋಮರಿಸಮ್. ಸೊ ಇಷ್ಟು ನೀವು ಕ್ವಶನ್ಸ್ನ ಓದ್ಕೊಂಡ್ರೆ ಈಸಿಯಾಗಿ ಇದ್ರ ಮೇಲೆ ಯಾವುದೇ ರೀತಿ ಇದ್ರ ಬಿಟ್ಟು ಬೇರೆ ಕ್ವಶನ್ಸ್ ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಡೆಫಿನೇಷನ್, ಎರಡನೇದು ಎಕ್ಸಾಂಪಲು, ದೇರ್ ಫಿಸಿಕಲ್ ಪ್ರಾಪರ್ಟೀಸು, ನೆಕ್ಸ್ಟು ಇ ಆ್ಯಂಡ್ ಝೆಡ್ ನಾಮನ್ಕ್ಲೇಚರು, ನೆಸಸರಿ ಕಂಡೀಷನ್. ಓನ್ಲಿ ದೀಸ್ ಆರ್ ದಿ 5 ಡಿಫ್ರೆಂಟ್ ಕ್ವಶನ್ ದೇ ಕ್ಯಾನ್ ಆಸ್ಕ್. ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಇದನ್ನು ಬಿಟ್ಟು ಬೇರೆ ರೀತಿಯಾದಂಥ ಕ್ವಶನ್ ಪೇಪರ್ನ ಸೆಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಷ್ಟು ಕಾನ್ಸೆಪ್ಟ್ನ ನೀವು ಅರ್ಥ ಮಾಡಿಕೊಂಡ್ರೆ ಸ್ಟೀರಿಯೋ ಕೆಮಿಸ್ಟ್ರಿನಲ್ಲಿ ಜಮೆಟ್ರಿಕಲ್ ಐಸೋಮರ್ಸ್ನ ನೀವು ಅರ್ಥಕೊಂಡಂಗೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.